ಫ್ರೆಂಡ್ಸ್, ಇವತ್ತು ನಾವು ಹೆಸರುಬೇಳೆ ಮತ್ತು ಮೊಟ್ಟೆನ ಯೂಸ್ ಮಾಡಿಕೊಂಡು ಯಾವ ಥರ ಹೆಸರುಬೇಳೆ ಮೊಟ್ಟೆದು ಮಸಾಲ ಫ್ರೈ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ಹೆಸರುಬೇಳೆ ಸ್ವಲ್ಪ, ಮತ್ತು ಇಲ್ಲಿ ನಾವು 5 ಮೊಟ್ಟೆನ ಇಟ್ಕೊಂಡಿದ್ದೀವಿ, ಮತ್ತು ಇಲ್ಲಿ ನಾವು ಮೆಂತ್ಯ ಸೊಪ್ಪನ್ನ ಇಟ್ಕೊಂಡಿದ್ದೀವಿ, ಮತ್ತು ಇಲ್ಲಿ ನೋಡಿ ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಟಮಾಟೆ ಹಣ್ಣನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಚಕ್ಕೆ, ಯಾಲಕ್ಕಿ, ಲವಂಗ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಹೋಮ್ ಮೇಡ್ ಮಸಾಲಾನ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಒಗ್ಗರಣೆಗೆ ಸಾಸಿವೆನ ಇಟ್ಕೊಂಡಿದ್ದೀವಿ, ಮತ್ತು ಇಲ್ಲಿ ನಾವು ರೆಡ್ ಚಿಲ್ಲಿ ಪೌಡ್ರನ್ನ ಇಟ್ಕೊಂಡಿದ್ದೀವಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವಿವತ್ತು ಈ ಮಸಾಲ ರೆಸಿಪಿನ ಮಾಡೋಣ. ಈಗ ನೋಡಿ ನಾವಿಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಪ್ಯಾನಲ್ಲಿ 2 ಚಮಚ ಎಣ್ಣೆನ ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆನ ಹಾಕೋಣ. ಸಾಸಿವೆ ಹಾಕಿದ್ದಾಯಿತು. ಈಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕೋಣ. ಮತ್ತು ಈಗ ಸ್ವಲ್ಪ ಜೀರಿಗೆನ ಹಾಕೋಣ ಇದರಲ್ಲಿ. ಈಗ ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋಂಥ ಗ್ರೀನ್ ಚಿಲ್ಲೀಸ್ನ ಆ್ಯಡ್ ಮಾಡೋಣ. ಈಗ ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಆಯಿಲಲ್ಲಿ ಈಗ ನಾವು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡೋಣ. ಈ ಥರ ಈರುಳ್ಳಿ ಸ್ವಲ್ಪ ರೋಸ್ಟ್ ಫ್ರೈ ಆದಮೇಲೆ ಆಯಿಲಲ್ಲಿ ಈಗ ನಾವು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗಡ್ಡೆ, ಆ ಆಲೂಗಡ್ಡೆನ ಈಗ ಇದರಲ್ಲಿ ನಾವು ಆ್ಯಡ್ ಮಾಡೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಚೆನ್ನಾಗಿ. ಇಲ್ಲಿ ನೋಡಿ ಈಗ ಆಲೂಗಡ್ಡೆ ಸ್ವಲ್ಪ ಆಯಿಲಲ್ಲಿ ಈ ಥರ ಫ್ರೈ ಆಗಿದ್ದಾವೆ. ಈಗ ನಾವು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟಮಾಟೆ ಹಣ್ಣು, ಆ ಟಮಾಟೆ ಹಣ್ಣನ್ನ ಇದರಲ್ಲಿ ಆ್ಯಡ್ ಮಾಡೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದರಲ್ಲಿ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡೋಣ. ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ ಮೇಲೆ ನಾವು ಮಸಾಲೆ ಪೇಸ್ಟ್ ಇಟ್ಕೊಂಡಿದ್ವಲ್ವ, ಆ ಪೇಸ್ಟ್ನ ಆ್ಯಡ್ ಮಾಡೋಣ. ಈಗ 1-2 ಸ್ಪೂನಷ್ಟು ಪೇಸ್ಟ್ನ ಆ್ಯಡ್ ಮಾಡೋಣ ಇದರಲ್ಲಿ. ನೋಡಿ ಇದನ್ನು ಈ ಥರ ಮಿಕ್ಸ್ ಮಾಡೋಣ. ಈಗ ನಾವು ಇದರಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಣ. ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ. ಈಗ 1 ಸ್ಪೂನು ಧನಿಯಾ ಪೌಡ್ರನ್ನ ಹಾಕೋಣ. ಸ್ವಲ್ಪ ಅರಿಶಿನ ಹಾಕೋಣ ಇದರಲ್ಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ಇದರಲ್ಲಿ ಹೋಮ್ ಮೇಡ್ ಮನೆಗೆ ಮಾಡಿರುವಂತಹ ಪಲ್ಯಕ್ಕೆ ಮತ್ತು ಮಸಾಲ ಮಾಡೋದಕ್ಕೆ, ಅಂಡ ಮಸಾಲ ಅದು ಮಾಡೋದಕ್ಕೆಲ್ಲ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ. ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ ಈಗ ಈ ತರಕಾರಿನ ಎಲ್ಲ ಇದರಲ್ಲಿ ನಾವು ಸ್ವಲ್ಪ
ಬೇಯಿಸ್ಕೊತಾ ಇದ್ದೀವಿ. ಈ ಥರ ಬೆಂದ ಮೇಲೆ ಸ್ವಲ್ಪ ಈಗ ನಾವು ಬೇಳೆನ ಒಂದು 3-4 ನೀರಿಂದ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಇದರಲ್ಲಿ ಹೆಸರು ಬೇಳೆನ ಆ್ಯಡ್ ಮಾಡೋಣ. ನೀವು ಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಜಾಸ್ತಿ ಜನ ಇದ್ದರೆ ಜಾಸ್ತಿ ಬೇಳೆ ಯೂಸ್ ಮಾಡ್ಕೋಬೋದು. ನಾವು 3 ಮೆಂಬರ್ಸ್ ಅಷ್ಟೇ ಇರೋದು, ಅದಕ್ಕೋಸ್ಕರ ನಾವು ಒನ್ ಟೈಮಿಗೆಲ್ಲ ಸ್ವಲ್ಪ ಬೇಳೆ ಹಾಕಿದ್ದೀವಿ ಬ್ರೇಕ್ಫಾಸ್ಟಿಗೋಸ್ಕರ. ಇದು ನಾವು ಇವತ್ತು ಚಪಾತಿ ಜೊತೆಗೆ ಮಾಡ್ತಾ ಇರೋದು. ನೋಡಿರಿ ಫ್ರೆಂಡ್ಸ್, ಇದು ಈ ಥರ ಒಂದು 5-10 ನಿಮಿಷ ಬೇಳೆ ಹಾಕಿದ್ಮೇಲೆ ಇದರಲ್ಲಿ ಚೆನ್ನಾಗಿ ಬೇಯಿಸಬೇಕು. ಇದರಲ್ಲಿ ನಾವು ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಆದರೂ ಯೂಸ್ ಮಾಡ್ಕೋಬೋದು, ಕ್ಯಾರೆಟ್ ಆದರೂ ಯೂಸ್ ಮಾಡ್ಕೋಬೋದು, ಬೀನ್ಸ್ ಆದರೂ ಯೂಸ್ ಮಾಡ್ಕೋಬೋದು. ನಾವಿವತ್ತು ಒಂದು ತರಕಾರಿನ ಯೂಸ್ ಮಾಡ್ತಿದ್ದೀವಿ. ಯಾಕಪ್ಪ ಅಂದರೆ ನಾವು ಇದರಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ತೀವಿ. ಈಗ ಮೊಟ್ಟೆ ಯೂಸ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಒಂದು ತರಕಾರಿನ ಯೂಸ್ ಮಾಡಿದ್ದೀವಿ. ನೀವು ಮೊಟ್ಟೆ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್. ಮೊಟ್ಟೆ ಬೇಕಾದರೆ ಸ್ಕಿಪ್ ಮಾಡ್ಬೋದು. ನೋಡಿರಿ ಫ್ರೆಂಡ್ಸ್, ಈ ಥರ ನಮ್ಮದು ಬೇಯ್ತಾ ಇದೆ ಬೇಳೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ತರಕಾರಿ ಮತ್ತು ಹೆಸರು ಬೇಳೆ ಅದೆಲ್ಲ ಈ ಥರ ಚೆನ್ನಾಗಿ ಬೆಂದಾಗಿದೆ. ನೋಡಿರಿ, ಇಲ್ಲಿ ಈ ಥರ ಆಗಿದೆ ನಮ್ಮದು ತರಕಾರಿ ಅದೆಲ್ಲ. ನೋಡಿರಿ, ಈ ಥರ ಆಗಿದೆ ಮಸಾಲೆ. ಈಗ ನಾವು ಇದರಲ್ಲಿ ಏನು ಮಾಡ್ತೀವಪ್ಪ ಅಂತೇಳಿದರೆ, ಇದರಲ್ಲಿ ಒಂದೊಂದೇ ಮೊಟ್ಟೆನ ಆ್ಯಡ್ ಮಾಡ್ತೀವಿ. ಮೊಟ್ಟೆ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ಮಸಾಲ ಅದು, ಅದಕ್ಕೋಸ್ಕರ ಮೊಟ್ಟೆನ ಆ್ಯಡ್ ಮಾಡ್ತಿದ್ದೀವಿ. ನೋಡ್ರಿ, ಇಲ್ಲಿ ಈ ಥರ ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಈ ಥರ ಮೊಟ್ಟೆ ಆ್ಯಡ್ ಮಾಡಾಯಿತು. ನೋಡಿರಿ ಫ್ರೆಂಡ್ಸ್, ಈ ಥರ ಮೊಟ್ಟೆನ ದೂರ ಹಾಕಿದರೆ ಅದು ಹಂಗೆ ಒಂದೊಂದು ಮೊಟ್ಟೆ ಫುಲ್ ಹಂಗಂಗೆ ಇರುತ್ತೆ. ಹಂಗಂಗೆ ನಾವು ಮೊಟ್ಟೆನ ತಕ್ಕೊಬೋದು ಹೊರಗೆ. ನೋಡಿರಿ, ಈ ಥರ ನಾವು ಮೊಟ್ಟೆ ಆ್ಯಡ್ ಮಾಡಾಯಿತು. ನೋಡಿರಿ ಫ್ರೆಂಡ್ಸ್, ಈಗ ಇದರಲ್ಲಿ ನಾವು 5 ಮೊಟ್ಟೆನ ಹಾಕಿದೆ. ಈಗ ನಾವು ಇದನ್ನು ಮೊಟ್ಟೆ ಎಲ್ಲ ಚೆನ್ನಾಗಿ ಸ್ವಲ್ಪ ಒಂದು 5-10 ನಿಮಿಷ ಚೆನ್ನಾಗಿ ಮೊಟ್ಟೆನ ಇದರಲ್ಲಿ ಬೇಯಿಸಬೇಕು. ನಾವು ಇವತ್ತು ಹೆಸರುಬೇಳೆ ಮತ್ತು ಮೊಟ್ಟೆ ಮಸಾಲೆ ಜೊತೆಗೆ ಇವತ್ತು ನಾವು ಇಲ್ಲಿ ಚಪಾತಿನ ಮಾಡ್ತಾಯಿದ್ದೀವಿ. ಚಪಾತಿ ಜೊತೆಗೆ ಅದನ್ನು ನಾವು ತಿಂತಾ ಇರೋದು ಇವತ್ತು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ರೆಡಿಯಾಗಿದೆ ನಮ್ಮದು ಹೆಸರುಬೇಳೆ ಮತ್ತು ಮೊಟ್ಟೆದು ಮಸಾಲ. ನೋಡಿರಿ, ಈ ಥರ ರೆಡಿಯಾಗಿದೆ. ಮೊಟ್ಟೆನೂ ನೋಡಿರಿ ಈ ಥರ ಇದ್ದಾವೆ, ಒಂಚೂರು ಏನೂ ಹೊಡೆದಿಲ್ಲ, ಮೊಟ್ಟೆ ಎಲ್ಲ ಹಂಗೆ ಇದ್ದಾವೆ. ಈಗ ನೋಡಿ, ನಾವಿಲ್ಲಿ ಚಪಾತಿನ ಲಟ್ಟಿಸಿಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮದು ಚಪಾತಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಇದ್ರ ಜೊತೆಗೆ ನಾವು ಇವತ್ತು ಚಪಾತಿ ಜೊತೆಗೆ ಇದನ್ನು ತಿಂತಾ ಇರೋದು. ನೋಡಿರಿ, ಇಲ್ಲಿ ನಮ್ಮದು ಚಪಾತಿ ಮತ್ತು ಇಲ್ಲಿ ನೋಡಿ ನಮ್ಮದು ಪಲ್ಯ ಅಲ್ಲ, ಮಸಾಲೆನೂ ರೆಡಿಯಾಗಿದೆ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಚಪಾತಿನೂ ರೆಡಿ ಆಯಿತು ನಮ್ಮದು. ಈಗ ನಾವು ಇಲ್ಲಿ ನಮ್ಮದು ಇದು ಗ್ರೇವಿ ರೆಡಿ ಆಯ್ತಲ್ವ ಫ್ರೆಂಡ್ಸ್, ಮಸಾಲ ಗ್ರೇವಿ. ನೋಡಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲಿಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.